ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ಹೇಗೆ? ಫಸ್ಟು ಶೋಲ್ಡರ್ ಇಲ್ಲಿ ಇಟ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಕೇಳಿ. ಸೊ 13.5 ಇದ್ದರೆ ಸಾಕು ಈ ಬಾಡಿ. ಓಕೆ, ನೆಕ್ಸ್ಟ್ 13.5 ಆಯಿತಾ? ನೆಕ್ಸ್ಟ್ ಶೋಲ್ಡರ್, ಬೋನ್ ಟು ಬೋನ್ 15.5. ಓಕೆ, ಹಾಗೆ ಹಿಂದಕ್ಕೆ ಕಾಣ್ತಿದೆಯಾ ಇಲ್ಲಿ? ಆರ್ಮ್ ಹೋಲ್ ಕೆಳಗಡೆಯಿಂದ ಟೇಪ್ ಹೋಗಬೇಕು. ಇದು ಅಪ್ಪರ್ ಚೆಸ್ಟ್, ಜಾಸ್ತಿ ಟೈಟಾಗಿ ಹಿಡಿಬಾರ್ದು, ಲೈಟಾಗಿ ತಗೋಬೇಕು. 38.5 ಮತ್ತು ಕೆಳಗೆ ಬರಬೇಕು 38.5. ಅಗೇನ್ ವೇಸ್ಟ್ 30. ಇದು ಎಲ್ಲದರಲ್ಲೂ ವೇರಿ ಬರುತ್ತೆ, ಎಲ್ಲ ಮೆಷರ್ಮೆಂಟು ಒಂದೇ ಥರ ಇರೋಲ್ಲ. ನೆಕ್ಸ್ಟು ಸ್ಲೀವ್ಸು, ಇಲ್ಲಿಂದ ಎಷ್ಟು ಉದ್ದ ಬೇಕು ಅಷ್ಟುದ್ದ, 10, 8 ಆ ಥರ. ಆಮೇಲೆ ಸ್ಲೀವ್ಸ್ ತೊಗೊಂಡಾದ್ಮೇಲೆ ಸ್ಲೀವ್ಸ್ ರೌಂಡು. ಅಗೇನ್ ಆರ್ಮೋಲ್ ಆದಮೇಲೆ ಫ್ರಂಟ್ ಡಿ. ಬಹುಶಃ ಎಲ್ಲರೂ ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಒಂದು 6-6.5 ಇರುತ್ತೆ. 6.5 ಸ್ಟ್ಯಾಂಡರ್ಡು. ನೆಕ್ಸ್ಟು ಬ್ಯಾಕ್ ಡಿ. ಸೊ ಬ್ಲೌಸ್ ಲೆಂತ್ ನಮ್ಮದು 13.5 ಇತ್ತು ಅಂದ್ಕೊಳ್ಳಿ. ಬ್ಲ್ಯಾಕ್ ಲೆಂತ್ ಹಿಂಗೆ ತೋರಿಸ್ಬೇಕು ಅವ್ರಿಗೆ. 10, 10.5, 9, 9.5 ಅವ್ರು ಎಷ್ಟು ಹೇಳ್ತಾರೆ ಅಷ್ಟು. ನೆಕ್ಸ್ಟ್ ಹೈಲಿ ಇಂಪಾರ್ಟೆಂಟ್ ಅಂದರೆ ಡಾಟ್ ಪಾಯಿಂಟ್ ಆ್ಯಂಡ್ ಫ್ರಂಟ್ ಲೈನ್. ಇದಿಷ್ಟು ಬ್ಲೌಸ್ ಮೆಜರ್ಮೆಂಟ್.